ಇನ್ನು ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಜೊತೆಯಲ್ಲಿ ಯಾರಿದ್ರೋ ಅವರಿಂದಲೇ ನಾನು ಕೆಟ್ಟೆ ಅಂತ ದರ್ಶನ್ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನ ಆಡಿರುವಂತದ್ದು ಗೊತ್ತಾಗಿದೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ನಾನು ಕೆಟ್ಟಿದ್ದು ನನ್ನ ಜೊತೆಯವರಿಂದಲೇ. ಇದು ದರ್ಶನ್ ಪರಪರ ಅಗ್ರಹಾರದಲ್ಲಿ ಸದ್ಯಕ್ಕೆ ಈ ಒಂದಷ್ಟು ತಪ್ಪುಗಳು ಏನಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯಶ್ಚಿತ್ತ ಪಡಿತಿರುವಂತದ್ದು ಆಗ್ತಾ ಇದೆ. ಪಶ್ಚಾತ್ತಾಪ ಈಗ ಸದ್ಯಕ್ಕೆ ನಾನು ಕೆಟ್ಟಿದ್ದೇ ನನ್ನ ಸಹವಾಸದಿಂದ, ಯಾರು ಜೊತೆಗಿದ್ರಲ್ಲ ಅವ್ರ ಜೊತೆಯಿಂದ ಅವರೊಂದು ಸಹವಾಸದಿಂದ ನಾನು ಕೆಟ್ಟೆ ಅಂತ ತನಿಖಾ ತಂಡದ ಸಿದ್ಧತೆ ಒಂದ್ ಕಡೆ ಆಗ್ತಿದೆ. ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡೋದಕ್ಕೆ ಹಲವು ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿರುವಂತಹ ಪೊಲೀಸರು ಟೆನ್ಷನ್ ನಡುವೆ ಈಗ ವಾಲಿಬಾಲ್ ಆಡ್ತಿರುವಂತಹ ದರ್ಶನ್ ತಮ್ಮ ಕೋಣೆಯಿಂದ ಹೊರಗಡೆ ಬಂದು ಜೈಲಿನ ಸಹ ಕೈದಿಗಳ ಜೊತೆಗೆ ವಾಲಿಬಾಲ್ ಆಟ ಆಡಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿನ ಜೈಲಿನ ಅಟ್ಮಾಸ್ಫಿಯರ್ ಏನಿದೆ ಅದಕ್ಕೆ ಈಗ ಒಪ್ಕೊಳ್ತಾ ಇದ್ದಾರೆ ಅಂತ. ಸೊ ದರ್ಶನ್ಗೆ ಈಗ ತನ್ನ ತಪ್ಪಿನ ಪಶ್ಚಾತ್ತಾಪ ಆಗ್ತಾ ಇದೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನನ್ನ ಜೊತೆಗಿದ್ದವರಿಂದಲೇ ಅಂದ್ರೆ ಎಲ್ಲರೂ ಕೂಡ ಬಾಸ್ ಅನ್ಕೊಂಡು ಅಂದ್ರೆ ಅವ್ರ ಜೊತೆ ಸುತ್ತಮುತ್ತ ಇದ್ದಂಥವ್ರು ಆ ಕ್ಲೋಸ್ ಸರ್ಕಲ್ ಏನಿದೆ ಸೊ ಅವರಿಂದಲೇ ಅವರೇ ಸ್ವಲ್ಪ ಅಟ್ಟಕ್ಕೇರಿಸಿ ತಪ್ಪು ಮಾಡಿದಾಗ ಅದನ್ನು ತಿದ್ದದೆ ಎಚ್ಚರಿಕೆ ಕೊಡದೆ, ಏನಾದರೂ ಎಚ್ಚರಿಕೆ ಕೊಟ್ಟಿದ್ರೆ ನೀವು ಮಾಡ್ತಾ ಇರೋ ತಪ್ಪು ಎಲ್ಲೊಂದು ಕಡೆ ಸಮಸ್ಯೆ ಆಗ್ಬೋದು ಅಂತ. ಜೊತೆಗೆ ಇದ್ದಂಥ ಒಂದಷ್ಟು ಹುಡುಗರೇನಿದ್ದಾರೆ ಅವರೆಲ್ಲರೂ ಕೂಡ ಅವರ ಬ್ಯಾಕ್ಗ್ರೌಂಡ್ ಏನು ಇದೆಲ್ಲದರ ಬಗ್ಗೆ ಕೂಡ, ಜೊತೆಗೆ ಸ್ಟೋನಿ ಬ್ರೂಕ್ ಸೇರಿದ ಹಾಗೆ ಈ ಸಾಕ್ಷ್ಯ ಪರಿಶೀಲನೆ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ. ಎಲ್ಲ ಕಲೆ ಹಾಕಲಾಗ್ತಾ ಇದೆ. ಸ್ಥಳ ಮಹಜರು ಇದೆಲ್ಲವೂ ಕೂಡ ಆಗಿದೆ. 52 ಕಡೆ ಸ್ಥಳ ಮಹಜರು, 150ಕ್ಕೂ ಹೆಚ್ಚು ಸ್ಟೇಟ್ಮೆಂಟ್ಗಳನ್ನ ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಟೈಮ್ ಲೈನ್ ಮ್ಯಾಚ್ ಮಾಡೋದಕ್ಕೆ ಎಲ್ಲರ ಹೇಳಿಕೆಗಳು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಯಾರ್ದು ಅಲ್ಲಿ ಕರೆಕ್ಟ್, ಎಲ್ಲಿ ಮಿಸ್ ಹೊಡಿತಿದೆ ಅದೆಲ್ಲವನ್ನು ಕೂಡ ಟೈಮ್ ಲೈನ್ ಮಾಡಲಾಗ್ತದೆ. ಸೊ ಇವರಿಗೆ 52 ಸ್ಥಳಗಳ ಮಹಜರು ಪಟ್ಟಣಗೆರೆ ಶೆಡ್ ಸೇರಿದ ಹಾಗೆ ದರ್ಶನ್ ಮನೆ ಇರ್ಬೋದು, ಪವಿತ್ರ ಗೌಡ ಅವರ ನಿವಾಸ, ಹಾಗೇನೆ ಈ ಟ್ರೆಂಡ್ಸ್ ಇರ್ಬೋದು, ಸ್ಥಳ ಮಹಜರು ಆ ಬಾಡಿಯನ್ನು ಎಸ್ತಂತ ಪ್ಲೇಸ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಎಲ್ಲ ಕಡೆ ಕೂಡ. ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಈ ಪೊಲೀಸರ ಇಂಟ್ರೋಗೇಷನ್ ಸಂದರ್ಭದಲ್ಲಿ ಈ ಸಹವಾಸದ ಬಗ್ಗೆ ಮಾತನಾಡಿರುವಂಥದ್ದಾಗಿದೆ ಅಂತ, ಆದರೆ ನನ್ನ ಜೊತೆಗಿದ್ದವರಿಂದಲೇ ನಾನು ಕೆಟ್ಟಿರೋದು ಅಂತ ಅಟ್ಲೀಸ್ಟ್ ಈಗಲಾದರೂ ಆ ಒಂದು ಮನವರಿಕೆ ಆಗಿದೆ ಅಂತ. ಜೊತೆಗೆ ಮುಂದೆ ಈ ಪ್ರಕ್ರಿಯೆ ಹೇಗೆ ಸಾಗ್ತಿದೆ ಅಂತ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಫೈಲಿಂಗ್ ವಿಚಾರ? ಅವಿನಾಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಏನೇನೆಲ್ಲ ಆಯ್ತು ಅನ್ನುವಂತ ವಿಚಾರ ಒಂದೊಂದೇ ರಿವೀಲ್ ಆಗ್ತಾ ಇರುವಂತದ್ದು. ಯಾವಾಗ ಮೈಸೂರಿನಿಂದ ದರ್ಶನ್ ಕರ್ಕೊಂಡು ಬರ್ತಾರೆ, ಈ ಸಂದರ್ಭದಲ್ಲಿ ಠಾಣೆಗೆ ಕರ್ಕೊಂಡು ಬಂದ ತಕ್ಷಣ ದರ್ಶನ್ ಹೇಳಿದಂತಹ ಮೊದಲ ಮಾತು ಏನಂದ್ರೆ, ನನ್ನ ಜೊತೆ ಇದ್ದಂತಹ ಹುಡುಗರಿಂದ ನಾನು ಕೆಟ್ಟೆ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಒಂದು ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಇದುವರೆಗೂ ಕೂಡ ಪೊಲೀಸರು 52 ಸ್ಥಳಗಳಲ್ಲಿ ಮಹಜರನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ ಆಗಿರ್ಬೋದು, ದರ್ಶನ್ ನಿವಾಸ, ಸ್ಟೋನಿ ಬ್ರೂಕ್ ಆಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ನಿವಾಸ, ಈ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳನ್ನ, ಅಂದ್ರೆ ಈ ಒಂದು ಕೃತ್ಯವನ್ನ ಎಸಗಿದ ಮುಂಚಿತವಾಗಿ ಇದ್ದಂತಹ ಜಾಗ, ಅದಾದ ನಂತರದಲ್ಲಿ ಅವರು ಉಳಿದುಕೊಂಡಿದ್ದಂತಹ ಸ್ಥಳ, ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಸ್ಥಳ ಮಹಜರು ಮಾಡಿರುವಂತದ್ದು. ಇದರ ಹೊರತಾಗಿ ಸುಮಾರು 150ಕ್ಕೂ ಹೆಚ್ಚು ಜನರ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಒಂದು ಪ್ರಕರಣದಲ್ಲಿ ಪಡ್ಕೊಳ್ಳಲಾಗಿದೆ. ಅಂದ್ರೆ ಸ್ಟೇಟ್ಮೆಂಟ್ ಅಂದ್ರೆ, ಈಗ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದ ಕರ್ಕೊಂಡ್ಬಂದ್ರು. ಈ ಸಂದರ್ಭದಲ್ಲಿ ಅವರು ಬಂದಂತಹ ದಾರಿ ಆಗಿರ್ಬೋದು, ಅಲ್ಲಿ ಯಾವ್ದಾದ್ರು ಸ್ಥಳದಲ್ಲಿ ಕಾರನ್ನ ನಿಲ್ಲಿಸಿ ಟೀ ಕುಡ್ದಿದ್ರೆ ಆ ಒಂದು ಟೀ ಅಂಗಡಿಯ ಮಾಲೀಕನ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದಾಗಿರ್ಬೋದು. ಜೊತೆಗೆ ಕಾರನ್ನ ನಿಲ್ಲಿಸಿ ಎಲ್ಲರೂ ಪೆಟ್ರೋಲ್ ಹಾಕ್ಸ್ಕೊಂಡಿದೆ, ಈ ರೀತಿಯಾಗಿ ಇಷ್ಟು ಜನ ಬಂದು ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡಿದ್ರ ಅನ್ನುವಂಥ ನಿಟ್ಟಿನಲ್ಲಿ ಪೆಟ್ರೋಲ್ ಮಾಲೀಕರು, ಅವರನ್ನು ನೋಡಿದಂತಹ ಸಿಬ್ಬಂದಿ ಮಾಲೀಕರಾಗಿರ್ಬೋದು, ಅವರು ಈ ರೀತಿಯಾಗಿ ಬೇರೆ ಬೇರೆ ಸ್ಥಳದಲ್ಲಿ ಅಂದ್ರೆ ಮೃತದೇಹವನ್ನ ಸಾಗಿಸಿದಂತಹ ಸಂದರ್ಭದಲ್ಲಿ ಎದುರುಗಡೆಯಿಂದ ಯಾರು ಬಂದಿದ್ರೆ ಇಂಥ ಒಂದು ವಾಹನವನ್ನ ನೋಡಿದೆ ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಮೃತದೇಹ ಎಸೆದಂತ ಜಾಗ ಸತ್ವ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಈ ಒಂದು ಕಾರ್ ಪಾಸ್ ಆದಂತ ಸಂದರ್ಭದಲ್ಲಿ ಯಾರು ನೋಡಿದ್ರೆ ಅವರ ಒಂದು ಹೇಳಿಕೆ ಪಡ್ಕೊಳ್ಳುವಂತದ್ದಾಗಿರ್ಬೋದು. ಈ ಎಲ್ಲಾ ಒಂದು ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಿರುವುದು. ಇದೇ ರೀತಿಯಾಗಿ ಸುಮಾರು 150ಕ್ಕೂ ಹೆಚ್ಚು ಜನರ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡ್ಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ರಾಜಪ್ಪ.